ಸಮಂತಾ ಸೀಕ್ರೆಟ್ ಹೇಳಿದ ಸ್ನೇಹಿತೆ ನಿರ್ದೇಶಕಿ ನಂದಿನಿ ರೆಡ್ಡಿ. ಸೌತ್ ಸಿನಿಮಾ ಇಂಡಸ್ಟ್ರಿಯ ಅಪ್ರತಿಮ ಸುಂದರಿ, ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಮಿಡಿತ ಸಮಂತಾ ರುತ್ ಪ್ರಭು ಅವರ ಬದುಕು ಇಂದು ಒಂದು ಹೋರಾಟದ ಕಥೆಯ ಜೊತೆಗೆ ಸ್ಫೂರ್ತಿಯ ಸೆಲೆಯೂ ಆಗಿದೆ ಎನ್ನಬಹುದು. ಹೌದು, ಗ್ಲಾಮರ್ ಲುಕ್ ಪ್ರತಿಭೆ ಮಾತ್ರವಲ್ಲದೆ ಜೀವನದ ಅಗ್ನಿ ಪರೀಕ್ಷೆಯಲ್ಲೂ ಗೆದ್ದು ಬಂದಿರುವ ಈ ನಟಿಯ ಕುರಿತು ಒಂದು ರೋಚಕ ಸಕ್ಸಸ್ ಸ್ಟೋರಿ ಇಲ್ಲಿದೆ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಪಾರ್ಥ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ನೋಟಿಫಿಕೇಷನ್ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಏ ಮಾಯಾ ಚೇಸಾವೆ ಚಿತ್ರದ ಮೂಲಕ ತೆಲುಗು ಬೆಳ್ಳಿತೆರೆಯಲ್ಲಿ ಮಾಯಿ ಮಾಡಿದ ಸಮಂತಾ ಅಂದಿನಿಂದ ಇಂದಿನವರೆಗೂ ತಮ್ಮ ಬೇಡಿಕೆ ಕಳೆದುಕೊಳ್ಳದೆ ನಾಯಕಿಯಾಗಿ ಮೆರೆಯುತ್ತಿದ್ದಾರೆ. ಕರಿಯರ್ನಲ್ಲಿ ಸಿಕ್ಕ ಅಭೂತಪೂರ್ವ ಗೆಲುವು ಒಂದೆಡೆಯಾದರೆ, ಜೀವನ ಅವರಿಗೆ ನೀಡಿದ ಆಘಾತಗಳು ಮತ್ತೊಂದೆಡೆ. ಆದರೂ ಏನೇ ಆದರೂ ನಟಿ ಸಮಂತಾ ಸೋಲೊಪ್ಪಲಿಲ್ಲ. ಆರೋಗ್ಯದ ಸಂಕೋಲೆ, ಮಯೋಸೈಟಿಸ್ ಜೊತೆಗಿನ ಸಮರ. ಹೌದು, ಚಿತ್ರರಂಗದಲ್ಲಿ ಉತ್ತುಂಗದ ಶಿಖರದಲ್ಲಿದ್ದಾಗಲೇ ಸಮಂತಾ ಅವರಿಗೆ ಮಯೋಸೈಟಿಸ್ ಎಂಬ ಆಟೋ ಇಮ್ಯೂನ್ ಸಮಸ್ಯೆ ಕಾಡಿತು. ದೇಹದ ಸ್ನಾಯುಗಳು ಮೇಲೆ ದಾಳಿ ಮಾಡುವ ಈ ಕಾಯಿಲೆ ಸಮಂತಾ ಅವರನ್ನು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಕುಗ್ಗಿಸಲು ಪ್ರಯತ್ನಿಸಿತು. ಆದರೆ ಸಮಂತಾ ಕುಗ್ಗಲೇ ಇಲ್ಲ. ಈ ಕಾಯಿಲೆಯನ್ನು ಹತೋಟಿಯಲ್ಲಿಡಲು, ತಮ್ಮ ವೃತ್ತಿ ಜೀವನ ಕಾಪಾಡಿಕೊಳ್ಳಲು ಈ ನಟಿ ಮಾಡುತ್ತಿರುವ ತ್ಯಾಗ ಕೇಳಿದರೆ ಕಣ್ಣೀರು ಬರುತ್ತದೆ. ಹೌದು, ಉಪ್ಪಿಲ್ಲದ ಊಟ, ರುಚಿಯಿಲ್ಲದ ತಿಂಡಿ, ಗೆಳತಿ ನಂದಿನಿ ರೆಡ್ಡಿ ಬಿಚ್ಚಿಟ್ಟರು ರಹಸ್ಯ. ಹೌದು, ಸಮಂತಾ ಅವರ ಆಪ್ತ ಗೆಳತಿ ಹಾಗೂ ನಿರ್ದೇಶಕಿ ನಂದಿನಿ ರೆಡ್ಡಿ ಅವರು ಇತ್ತೀಚೆಗೆ ಸಮಂತಾ ಅವರ ಶಿಸ್ತಿನ ಬಗ್ಗೆ ಕೆಲವು ಅಚ್ಚರಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ನೋಡಲು ನಗುಮುಖದ ಸುಂದರಿಯಂತೆ ಕಾಣುವ ಸಮಂತಾ ಕಳೆದೆರಡು ವರ್ಷಗಳಿಂದ ಮಯೋಸೈಟಿಸ್ ಎದುರಿಸಲು ಅತ್ಯಂತ ಕಠಿಣ ಜೀವನ ಶೈಲಿ ಅಳವಡಿಸಿಕೊಂಡಿದ್ದಾರೆ. ಆರೋಗ್ಯಕ್ಕಾಗಿ ಅವರು ಉಪ್ಪಿಲ್ಲದ ಮತ್ತು ಯಾವುದೇ ರುಚಿಯಿಲ್ಲದ ಆಹಾರವನ್ನು ಮಾತ್ರ ಸೇವಿಸುತ್ತಿದ್ದಾರೆ. ನಾಲಿಗೆಯ ರುಚಿಗಿಂತ ಆರೋಗ್ಯವೇ ಮುಖ್ಯ ಎಂದು ಅರಿತು ಅವರು ಪಾಲಿಸುತ್ತಿರುವ ಶಿಸ್ತು ನಿಜಕ್ಕೂ ಪ್ರಶಂಸನೀಯ ಎಂದು ನಂದಿನಿ ಹೇಳಿದ್ದಾರೆ. ಜೀವನ ಪರ್ಯಂತ ಇಂತಹ ನಿಯಮಗಳನ್ನು ಪಾಲಿಸುವುದು ಸಾಮಾನ್ಯ ಮನುಷ್ಯರಿಗೆ ಅಸಾಧ್ಯದ ಮಾತು. ಮಾ ಇಂಟಿ ಬಂಗಾರಂ ಚಿತ್ರದ ಶೂಟಿಂಗ್ ವೇಳೆ ಸಮಂತಾರ ವೃತ್ತಿಪರತೆ ಬದ್ಧತೆ ಕಂಡು ಇಡೀ ಚಿತ್ರತಂಡವೇ ದಂಗಾಗಿತ್ತು. ಸಾಮಾನ್ಯವಾಗಿ ಸಾಹಸ ದೃಶ್ಯಗಳಿಗೆ ಸ್ಟಂಟ್ ಡ್ಯೂಪ್ಗಳನ್ನು ಬಳಸಲಾಗುತ್ತದೆ. ಆದರೆ ಕ್ಲೈಮ್ಯಾಕ್ಸ್ನ ಕಠಿಣ ಆಕ್ಷನ್ ದೃಶ್ಯಗಳಲ್ಲಿ ಸಮಂತಾ ನನಗೆ ಡ್ಯೂಪ್ ಬೇಡ, ನಾನೇ ಸ್ವತಃ ಮಾಡುತ್ತೇನೆ ಎಂದು ಪಟ್ಟು ಹಿಡಿದು ಆಕ್ಷನ್ ಸನ್ನಿವೇಶಗಳನ್ನು ಮಾಡಿದ್ದರಂತೆ. ಅನಾರೋಗ್ಯದ ನಡುವೆಯೂ ಸಮಂತಾ ತೋರಿಸಿದ ಈ ಧೈರ್ಯಕ್ಕೆ ನಿರ್ದೇಶಕಿ ನಂದಿನಿ ರೆಡ್ಡಿ ಫಿದಾ ಆಗಿದ್ದಾರೆ. ಬಾಕ್ಸ್ ಆಫೀಸ್ ಧೂಳಿಪಟ 75 ಕೋಟಿಯ ಬ್ಲಾಕ್ ಬಾಸ್ಟರ್. ಹೌದು, ಸಮಂತಾ ನಟನೆಯ ಮಾ ಇಂಟಿ ಬಂಗಾರಂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಿದೆ.